ಪ್ರೋಟೋಕಾಲ್ ಇರುತ್ತೆ ಕೆಲವ್ರಿಗೆ, ಮಿನಿಸ್ಟ್ರಿಗಳಿಗಿರುತ್ತೆ, ಮಂತ್ರಿಗಳಿಗಿರುತ್ತೆ, MLAಗಳಿಗಿರುತ್ತೆ. ಸೊ ಆ ಥರದ್ದು ಪ್ರೋಟೋಕಾಲ್ ಮೊದಲೇ ಏನಿದೆ ನಮ್ಮದು ಡಿಸೈಡ್ ಆಗಿದೆ, ಅವ್ರಿಗೆ ಮಾತ್ರ ಬಿಡ್ತೀವಿ ಅಷ್ಟೇ. ಹೌದೌದು. ಪ್ರಾಬ್ಲಮ್ ಆಗೋದು VIP ಮತ್ತು ಅವ್ರ ಇಮಿಡಿಯೇಟ್ ಫ್ಯಾಮಿಲಿಯಿಂದಲ್ಲ, ಅವ್ರಿಂದ ರೆಕಮೆಂಡೇಶನ್ ಲೆಟರ್ ತೊಗೊಂಡ್ಬರ್ತಾರಲ್ಲ, ಅವರಿಂದ ಪ್ರಾಬ್ಲಮ್ ಆಗೋದು. ಸೊ ಅದನ್ನು ತಡೆಯೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಎಲ್ಲಿ? ಹೌದಾ? ಯಾವಾಗ ಆಗಿದೆ? ಗಮನ ಬರ್ತಿಲ್ಲ. ಎಷ್ಟು ಸಾವಾಗಿದೆ? ಎಲ್ಲಿ? ಸ್ಕೂಲ್? ಹೌದಾ? ಗೊತ್ತಿಲ್ಲ. ಆ ತಡೆಗೋಡೆ ಯಾವಾಗ ಕಟ್ಟಿರೋದು, ಎಷ್ಟು ವರ್ಷಗಳಾಗಿದೆ, ಶಿಥಿಲ ಆಗಿತ್ತಾ ಅಥವಾ ಹೊಸದಾಗಿ ಕಟ್ಟಿ ಏನಾದರೂ ಕ್ವಾಲಿಟಿ ಸರಿಯಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಬಟ್ ಅಫ್ಕೋರ್ಸ್ ಇದು ದುರದೃಷ್ಟಕರ, ಈ ಥರ ಎಲ್ಲ ಆಗಬಾರ್ದಾಗಿತ್ತು. ಅಧಿಕಾರಿಗಳಲ್ಲಿ ಯಾರು ಸಂಬಂಧಪಟ್ಟಿರ್ತಾರೆ ಮತ್ತು ಅಲ್ಲಿ ಸಚಿವರು ಯಾರು ಸಂಬಂಧಪಟ್ಟಿರ್ತಾರೆ, ಖಂಡಿತ ಇದನ್ನು ಗಮನಕ್ಕೆ ತೆಗೆದುಕೊಂಡು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ. ಸರಿಯಾಗಿ ಮಾಹಿತಿ ಇಲ್ಲ ಅಂದರೆ ತನಿಖೆ ಮಾಡಿ ಅದಕ್ಕೆ ಏನು ಕ್ರಮ ತೆಗೆದುಕೊಂಡು ಅಂತ ಹೇಳ್ತಾರೆ. ಲಲಿತ್ ಮಹಲಲ್ಲಿ, ಬೆಟ್ಟದ ತಪ್ಪಲಲ್ಲಿ ಲಲಿತ್ ಮಹಲ್ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತೀವಿ. ಅಲ್ಲಿ ಗ್ರೌಂಡ್ ಎಲ್ಲ ಇದೆ. ಸೊ ಅಲ್ಲೆಲ್ಲ ವೆಹಿಕಲ್ಗಳಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಅಲ್ಲಿಂದ ಮತ್ತೆ ಅವರು ಸಾರ್ವಜನಿಕ ಬಸ್ಗಳಲ್ಲೇ ಮೇಲ್ಬಿಡ್ತಾರೆ ಸರ್. ಚಪ್ಪಲಿನೂ ಕೂಡ ಅಲ್ಲೇ ಬಿಡಬೇಕು ಮತ್ತು ವಾಟರ್ ಬಾಟಲ್ ತರೋಂಗಿಲ್ಲ ಅಂತ. ಆಮೇಲೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಕೂಡ ಹೇಳಿದ್ವಿ. ಸೊ ಹಾಗಾಗಿ ಯಾರಾದರೂ ಭಕ್ತಾದಿಗಳು ಪ್ಲಾಸ್ಟಿಕ್ ನೀರಿನ ಬಾಟ್ಲ್ ಏನು ತಂದಿದ್ರೆ ಅದನ್ನು ಕೂಡ ಪಾರ್ಕಿಂಗ್ ಫೆಸಿಲಿಟಿಗಳನ್ನೇ ಇಡಿಸ್ಬಿಡ್ತೀವಿ. ಸೊ ಯಾರು ಕೂಡ ಮೇಲ್ಗಡೆ ಪ್ಲಾಸ್ಟಿಕ್ ತರೋಂಗಿಲ್ಲ, ಆ ರೀತಿ ಕೂಡ ಮಾಡ್ತೀವಿ.